ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಲಬುರಗಿ ನಗರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರಿದ್ದ ರಾಜ್ಯ ಜೆಡಿಎಸ್ ವಕ್ತಾರರಾದ ಬಸವರಾಜ್ ಪಾದಯಾತ್ರಿ ಅವರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ರಾಜ್ಯ ಜೆಡಿಎಸ್ ವಕ್ತಾರರಾದ ಬಸವರಾಜ್ ಪಾದಯಾತ್ರಿ ಅವರು ನಗರಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಜನತಾದಳ ಕಚೇರಿಯಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ವಕ್ತಾರ ಬಸವರಾಜ್ ಪಾದಯಾತ್ರಿ ಅವರು, ಇತ್ತೀಚೆಗೆ ಖರ್ಗೆ ಅವರು ಸಾಮಾನ್ಯ ಮನುಷ್ಯರನ್ನ ಲೇವಡಿ ಮಾಡುತ್ತಿದ್ದು, ಖರ್ಗೆ ಅವರ ಮೇಲೆ ನಂಬಿಕೆಯನ್ನ ಇಟ್ಟು ರೈತರು ಅವರ ಹತ್ತಿರ ಹೋಗಿದ್ದಾರೆ. ಆದರೆ ಅವರು ರೈತರಿಗೆ ಮಾನ ಕಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಮಾಡಬೇಡಿ ಎಂದ ಅವರು, ಕೃಷಿ ಮಂತ್ರಿಗಳು ಇನ್ನೂ ಕಲಬುರಗಿ ಜಿಲ್ಲೆಗೆ ಬಂದೇ ಇಲ್ಲ. ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಕೋಟಿ ರೂಪಾಯಿ ಕೆಕೆಆರ್ಡಿಬಿಗೆ ಬಂದರೂ ಇಲ್ಲಿನ ಪ್ರದೇಶ ಮಾತ್ರ ಅಭಿವೃದ್ಧಿಯಾಗಿಲ್ಲ ಎಂದ ಅವರು, ಖರ್ಗೆ ಅವರು ರಾಜೀನಾಮೆ ಕೊಟ್ಟು ಹೋಗಲಿ ಎಂದು ಖರ್ಗೆ ಅವರ ವಿರುದ್ಧ ಗರಂ ಆದರು. ವರದಿ ಮಲ್ಲಿಕಾರ್ಜುನ್, ಕಲಬುರಗಿ, ವಿವಾ ನ್ಯೂಸ್ ಕನ್ನಡ. ಪರಿಹಾರ ಮಾಡೋಕ್ಕೆ ಅವರಿಗೆ ಸಮಯ ಇಲ್ಲ ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ಬೇರೆ ಯಾರಾದರೂ ಆಸಕ್ತಿ ಇರೋರು ಕೃಷಿ ಮಂತ್ರಿಗಳಾಗಲಿ. ಸೊ ಇಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು, ಈ ದೇಶದ ವಿರೋಧ ಪಕ್ಷದ ನಾಯಕರು, 135 ಕೋಟಿ ಜನಸಂಖ್ಯೆ ಇರತಕ್ಕಂಥ ಅಂಬೇಡ್ಕರ್ ಜಿಯವರು ಬರೆದಂಥ ಸಂವಿಧಾನದ ಬಗ್ಗೆ ಸದಾ ಈ ದೇಶಕ್ಕೆ ಇಳಿವಳಿಕೆ ಹೇಳ್ತಕ್ಕಂಥ ಖರ್ಗೆಜಿಯವರು ನಾನು ಯಾರೋ ಒಬ್ಬ ಸಾಮಾನ್ಯ ರೈತ ಹೋಗಿ ನಾನು ಹೊಲದಲ್ಲಿ ನೋಡಿ, ನೀವು ನೋಡಿರ್ಬೇಕು, ನಾನು ಯಾವುದೋ ಮಾಧ್ಯಮದಲ್ಲಿ ನೋಡಿದೆ, ನಾನು ಒಂದು ಹಿಂಗೆ ಹಾಳಾಗಿರ್ತಕ್ಕಂಥ ತೊಗರಿ ಚಿತ್ರ ತೋರಿಸಿದ್ರೆ 3 ಎಕರೆ 4 ಎಕರೆ ಹೋಗಿರೋದೇನು, ಹೋಗಪ್ಪ ನಂದೊಂದು 40 ಎಕರೆ ಹೋಗಿರ್ತದೆ. ಸೊ 40 ಎಕರೆ ಇರ್ತಕ್ಕಂಥ ಬೃಹತ್ ರೈತರಿಗೆ, ಒಬ್ಬ ಕಾರ್ಮಿಕರಾಗಿ ಬೆಳೆದು ಬಂದವ್ರಿಗೆ, ಒಬ್ಬ ರಾಜಕಾರಣಿಯಾಗಿ ಬಂದಿರೋರಿಗೆ ಬೆಳೆ ಹಾನಿ ಆದರೆ ಕಷ್ಟ ಕಾಣೋದು. ಅದೇ ಒಬ್ಬ 4 ಎಕರೆ ಒಂದಿಡೀ ಬೆಳೆ ಬೆಳತಕ್ಕಂಥ ರೈತ ತೊಗರಿ ಬೆಳೆ ಹಾಳಾಯಿತು ಅಂತ ಕಣ್ಣಲ್ಲಿ ನೀರಿಸಿರೋವಾಗ ನನಗನ್ಸುತ್ತೆ ಇನ್ನೂ ಒಳ್ಳೆ ಮನಸ್ಸಿಂದ ಅವರ ಬಗ್ಗೆ ಅನುಕಂಪ ತೋರಿಸಿ ಪ್ರೀತಿ ವಿಶ್ವಾಸದಿಂದ ಪ್ರಧಾನಮಂತ್ರಿಗಳ ಮುಂದೆ ತಂದು ಈ ಸಮಸ್ಯೆ ಪರಿಹಾರ ಮಾಡ್ತೀನಿ ಅನ್ನೋ ಗಟ್ಟಿದನಿನ ಸನ್ಮಾನ್ಯ ಶ್ರೀ ಖರ್ಗೆಜಿಯವರು ಪ್ರದರ್ಶನ ಮಾಡಬೇಕಾಗಿತ್ತು. ಬಿಟ್ಟರೆ ಯಾರೋ ಸಾಮಾನ್ಯ ರೈತನ ಲೇವಡಿ ಮಾಡಬಾರ್ದಾಗಿತ್ತು ಅನಿಸುತ್ತೆ. ಒಂದು ಸಣ್ಣ ಮನುಷ್ಯ ಖರ್ಗೆ ಅವರು ಅಂತ ಒಬ್ಬ ರಾಷ್ಟ್ರ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ಕೊಡೋಂಥ, ನಮ್ಮ ಪಕ್ಷ ದೊಡ್ಡ ಪಕ್ಷನೂ ಅಲ್ಲ, ನಾನು ದೊಡ್ಡ ರಾಜಕಾರಣಿನೂ ಅಲ್ಲ, ಆದ್ರೂ ಮಾನವೀಯತೆ ದೃಷ್ಟಿಯಿಂದ ಇಂಥ ವಿಚಾರನ ಗಮನಕ್ಕೆ ತಗೋಬೇಕು. ಜೊತೆಗೆ ಗುಲ್ಬರ್ಗ ಜಿಲ್ಲೆಯ ಜನ ಯಾಕೆ ಖರ್ಗೆಜಿಯವರ ಹತ್ರನೇ ಹೋದರು ಅಂದರೆ ನಂಬಿಕೆ ವಿಶ್ವಾಸಗಳಿಂದ ಹೋದರು. ಅವರು ವಿರೋಧ ಪಕ್ಷದ ನಾಯಕರು, ರಾಷ್ಟ್ರೀಯ, ಜೊತೆಗೆ ಅವರ ಹಳ್ಳಿಯವರು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು, ಅವ್ರ ಮಗ ಅವರು ಜವಾಬ್ದಾರಿ ಮಂತ್ರಿಗಳು. ಸುಮಾರು 10-11 ಸಾರಿ ಈ ಜಿಲ್ಲೆ ಜನ ಅವ್ರಿಗೆ ಮತ ಕೊಟ್ಟು ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ಬೆಳಗ್ಗೆ ಏನಾದರೂ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಿಬಿಡ್ಬೋದು. ಕಾಂಗ್ರೆಸ್ನವ್ರು ಮಾಡಲ್ಲ. ನಮ್ಮ ಜನತಾ ಪರಿವಾರ ಇದ್ದಾಗೆ ಬಾಬು ಜಗಜೀವನ್ ಅನ್ನೋ ಒಬ್ಬ ದಲಿತ ಸಮಾಜಕ್ಕೆ ಸೇರಿದ ಒಬ್ಬ ವ್ಯಕ್ತಿನ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದರೆ ಬಿಟ್ಟರೆ ಕಾಂಗ್ರೆಸ್ನವ್ರು ಮುಖ್ಯಮಂತ್ರಿ ಮಾಡಲ್ಲ. ಸೊ ಆದ್ರೆ ಮಾಡೋದಾದ್ರೆ ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಆದರೂ ಅವರ ಪ್ರಭಾವ ಬೀಳಿಸಿ ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳ ಮಧ್ಯೆ ಇರತಕ್ಕಂಥ ಈ ಗೊಂದಲ ಏನಿದೆ, ಸಮನ್ವಯ ಇಲ್ಲೇ ಇಲ್ಲ. ಚೀಫ್ ಸೆಕ್ರೆಟರಿ ನೋಯ್ತಾರೆ. ಇವತ್ತು ಕೆಲವು ವಿಚಾರಗಳ ನಮ್ಮ ಪಕ್ಷ ಸಮಸ್ಯೆಗಳನ್ನ ಮುಂದೆ ತಗೊಂಡೋದ್ರೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳೇ ಇರ್ತಾರೆ. ಮುಖ್ಯಮಂತ್ರಿ ಪತ್ರ ಕೊಟ್ಟರೆ ಉಪಮುಖ್ಯಮಂತ್ರಿ ಕಿತ್ಕೊಂಡು ಹೋಗ್ತಾರೆ. ಉಪಮುಖ್ಯಮಂತ್ರಿ ಪತ್ರ ಕೊಟ್ಟು ಯಾರನ್ನ ವರ್ಗಾವಣೆ ಮಾಡಿದ್ರೆ ಬೇರೆ ಇಲಾಖಾ ಮಂತ್ರಿ ಬಂತಾರೆ, ಹಿಡಿತಾರೆ. ಸೊ ಯಾವ ಮಂತ್ರಿ ಈ ಪ್ರದೇಶಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಕೃಷಿ ಮಂತ್ರಿಗಳು ಕರ್ನಾಟಕದಲ್ಲಿ ಕೃಷಿ ಇಲಾಖೆಯ ಚೇರಲ್ಲಿ ಕುತ್ಕೊಳ್ಳೋದನ್ನ ನಿಮಗೆ ಬದ್ಧತೆ ಅನ್ನೋದಿದ್ರೆ, ಸ್ವಾಭಿಮಾನ ಇದ್ರೆ, ಕೃಷಿಕರ ಬಗ್ಗೆ ಗೌರವ ಇದ್ರೆ, ಅಲ್ಲೆಲ್ಲೋ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಇರೋದ್ರ ಬಗ್ಗೆ ಬನ್ನಿ ಈ ಪ್ರದೇಶಗಳಿಗೆ, ನೋಡಿ ರೈತರ ಪರಿಸ್ಥಿತಿ ಏನು ಅಂತ. ಯಾಕಂದ್ರೆ ತೊಗರಿ ಮಂಡಳಿ ಅಂತ ಮಾಡಿದ್ದಾರೆ. ನಿಮ್ಮ ಇಲಾಖೆನಲ್ಲಿ ಇರೋದು ತೊಗರಿ ಮಂಡಳಿ ಸ್ಟಾಫ್ ಇದೆಯಾ? ಅಲ್ಲೊಂದು ಆಫೀಸ್ ಇದೆಯಾ? ಪರಿಹಾರದ ಪಟ್ಟಿ ಇದೆಯಾ? ಈ ಸ್ಟ್ಯಾಟಿಸ್ಟಿಕ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಜಿಲ್ಲಾ ನಾಯಕರುಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾರೆ. ಯಾಕಂದರೆ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ವರದಿ ತಂದು ರೈತ ನಾಯಕರಾದಂಥ ಕುಮಾರಸ್ವಾಮಿ ಅವರ ಮುಖಾಂತರ ಕೇಂದ್ರದಲ್ಲಿ ಅವರು ಪ್ರಭಾವಿ ಮಂತ್ರಿ ಇದ್ದಾರೆ. ಸೊ ಬಜೆಟ್ ನಡೀತಾ ಇದೆ, ಇವತ್ತು ಉಪ ರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ. ಅವರಿಗೆ ಸಮಯದ ಅಭಾವ ಇದೆ. ದೇವೇಗೌಡಜಿಯವರು ರಾಷ್ಟ್ರಪತಿಯಲ್ಲಿ ಮತದಾರರಿದ್ದಾರೆ. ಇವತ್ತು ಅವರು ರೈತ ನಾಯಕರು. ಈ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ ಈ ಪ್ರದೇಶದ ಬಗ್ಗೆ. ನನ್ನ ಮಟ್ಟದಲ್ಲಿ ಹೇಳೋದಾದರೆ 45 ವರ್ಷಗಳ ಇತಿಹಾಸದಲ್ಲಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದರೂ ನ್ಯಾಯ ಕೊಟ್ಟಿದ್ರೆ, ಅಭಿವೃದ್ಧಿನಲ್ಲಿ, ರೈತ ಅನುದಾನದಲ್ಲಿ, ಗ್ರಾಮೀಣಾಭಿವೃದ್ಧಿನಲ್ಲಿ ದೇವೇಗೌಡಜಿಯವರ ಜನಪರ ಪರಿವಾರ ಬಿಟ್ಟರೆ ಯಾವ ರಾಷ್ಟ್ರೀಯ ಪಕ್ಷಗಳಿಗೂ ಆಗುತ್ತೆ ಇಲ್ಲ ಅನ್ನೋದನ್ನು ನಾನು ಗಮನಕ್ಕೆ ತರಲಿಕ್ಕೆ